ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ಫಂಕ್ಷನ್ ಇತ್ತು. ಸೊ ಅದಕ್ಕೆ ರೆಡಿಯಾಗಿ ಹೊರಟಿದ್ದೀವಿ. ಫಂಕ್ಷನ್ ಇನ್ ದ ಸೆನ್ಸ್ ಬರ್ಡೇ ಪಾರ್ಟಿ ಇತ್ತು. ಲೈಕ್ ಅವರು ನನ್ನ ಕಸ್ಟಮರ್ ಆಗಿದ್ದರು ಮೊದಲು. ಕೇಕ್ ಆರ್ಡರ್ ಮಾಡ್ತಿದ್ರು ಕ್ಲೈಂಟ್ ಅವರು. ಸೊ ಅದರಿಂದ ಈಗ ಫ್ಯಾಮಿಲಿ ಫ್ರೆಂಡ್ಸ್ ಆಗೋಷ್ಟು ಕ್ಲೋಸ್ ಆಗಿದ್ದೀವಿ. ಸೊ ಅಲ್ಲಿಗೆ ಹೊರಟಿದ್ವಿ. ಇದು ಬಂದು ಸಂಡೇ ವೀಡಿಯೋ. ಸಂಡೇ ಇನ್ ದ ಸೆನ್ಸ್ ನಿನ್ನೆದು. ಸೊ ಅಲ್ಲಿಗೆ ಹೊರಟಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲನೂ. ಯೂಶ್ವಲಿ ಬರ್ಡೇ ಪಾರ್ಟೀಸ್ ಅಂತ ಅಂದರೆ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ಆಕಾಂಕ್ಷನ ಸಹ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಅವರು ಕೂಡ ನನಗೆ ಮುಂಚೆನೇ ಹೇಳಿದರು, ನಿಮ್ಮ ಮಗಳನ್ನ ಕರ್ಕೊಬನ್ನಿ, ಮಿಸ್ ಮಾಡಬೇಡಿ. ಬಿಕಾಸ್ ಈ ಥರ ಫಂಕ್ಷನ್ಸ್ ಬರ್ಡೇ ಪಾರ್ಟೀಸ್ ಅಂತ ಅಂದ್ರೇ ಮಕ್ಕಳದೇ ಅಲ್ವಾ ಅದು. ಸೊ ಅವರೇ ಎಂಜಾಯ್ ಮಾಡೋದು. ಸೊ ನಾವು ಮತ್ತು ಇನ್ನೊಬ್ಬರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರು ಕೂಡ ಇದೇ ಥರನೇ ಲೈಕ್ ಕೇಕ್ಸ್ ಆರ್ಡ್ರ್ ಮಾಡಿದೆ ನನಗೆ ಕ್ಲೋಸ್ ಆಗಿ. ಈಗ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಆ್ಯಂಡ್ ನನ್ನ ಅವ್ರ ಮಗ ಈಶಾನ್ ಅಂತ ಇದ್ದಾರೆ. ಅವರು ಮತ್ತು ನನ್ನ ಮಗಳು ಸಹ ಒಂದೇ ಟ್ಯೂಷನ್ಗೆ ಹೋಗ್ತಿದ್ದಿತ್ತು. ಸ್ಕೂಲ್ ಬೇರೆ ಬೇರೆ ಅವರು, ಬಟ್ ಟ್ಯೂಷನ್ ಫ್ರೆಂಡ್ಸ್ ಅವರು. ಸೊ ನಾವಿಬ್ಬರು ಜೊತೆಗೇ ಹೋಗಿದ್ವಿ, ಎರಡು ಫ್ಯಾಮಿಲೀಸು. ಸೊ ಅಲ್ಲಿ ನೋಡ್ಬೋದು ಇಬ್ಬರು ಬಲೂನ್ ಬೇಕು ಅಂತ ಇದು ಮಾಡ್ತಿದ್ರು. ಅವರು ಪಾಪ ಎಕ್ಸ್ಟ್ರಾ ಬಲೂನ್ಸ್ ಎಲ್ಲ ಇಟ್ಕೊಂಡಿದ್ರು. ಬಿಕಾಸ್ ಮಕ್ಕಳು ಬರ್ತಾರೆ, ಕೇಳ್ತಾರೆ ಅಂತ ಅವ್ರಿಗೂ ಗೊತ್ತಿರುತ್ತಲ್ವ. ಯೂಶ್ವಲಿ ಎಲ್ಲ ಪೇರೆಂಟ್ಸ್ಗೂ ಗೊತ್ತಿರುತ್ತೆ. ಮಕ್ಕಳಿರೋ ಅಂಥವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಮಕ್ಕಳು ಹೇಗಿರ್ತಾರೆ, ಅವ್ರು ಕೇಳ್ತಾರೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಆಕಾಂಕ್ಷ ಅಲ್ಲಿ ಹೊಸ ಫ್ರೆಂಡ್ಸ್ ಜೊತೆ. ಮಕ್ಕಳೇ ಹಾಗೆ ಅಲ್ವಾ. ಲೈಕ್ ನಾವಾದರೆ ನಮಗೆ ಗೊತ್ತಿರೋರನ್ನ ಮಾತ್ರ ನಾವು ಮಾತಾಡಿ ಪರಿಚಯ ಮಾಡ್ಕೋತೀವಿ. ಮಕ್ಕಳು ಆ ಥರ ಅಲ್ಲ. ಲೈಕ್ ಅವ್ರಿಗೆ ಗೊತ್ತು ಪರಿಚಯ ಇಲ್ಲ ಅಂತ ಏನೂ ಇಲ್ಲ. ಲೈಕ್ ನನ್ನ ಮಗಳು ಎಸ್ಪೆಷಲಿ ಅವಳು ಎಲ್ಲರ ಜೊತೆನೂ ತುಂಬ ಮಿಂಗಲ್ ಆಗ್ತಾಳೆ, ಎಲ್ಲರ ಜೊತೆನೂ ಆಟ ಆಡ್ತಾಳೆ, ಆ ಥರ. ಸೊ ಅಲ್ಲೆಲ್ಲ ರಿಟರ್ನ್ ಗಿಫ್ಟ್ಸ್ ಕೊಡ್ತಿದ್ರು ಕಿಡ್ಸ್ಗೆ. ಅದನ್ನ ತೊಗೊಬಂದು ಕೊಡ್ತಾ ಇದ್ದಾಳೆ ನನ್ನ ಮಗಳು, ತೊಗೊಂಬ ಅಂತ ಹೇಳಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಬರ್ಡೇ ಈವೆಂಟ್ ಫುಲ್ಲೂ. ಎಸ್ಪೆಷಲಿ ಆಕಾಂಕ್ಷ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು, ಅದೊಂದು ಖುಷಿ ನನಗೆ. ಆ್ಯಂಡ್ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ಸ್ ಜೊತೆಗೆ ಲೈಕ್ ಚಾಕ್ಲೇಟ್ಸ್, ಕಸ್ಟಮೈಸ್ ಚಾಕ್ಲೇಟ್ಸ್ ಕೂಡ ಮಾಡಿಸಿದ್ರು ಅವರು. ಎಲ್ಲ ಕಿಡ್ಸ್ಗೂ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾಯಿದ್ರು. ಮಕ್ಕಳಿಗೆ ಇನ್ನೂ ಒಂಥರ ಖುಷಿ ಅಲ್ವಾ. ಆ ಥರ ನಾವು ಎಷ್ಟೇ ಕೊಡಿಸ್ಬೋದು, ಆಚೆ ಕಡೆ ಆ ಥರ ಬರ್ಡೇ ಪಾರ್ಟೀಸಲ್ಲಿ ಆಗ್ಬೋದು, ಯಾವುದಾದ್ರೂ ನೇಮಿಂಗ್ ಸೆರೆಮನಿಲಿ ಆಗ್ಬೋದು, ಅವ್ರಿಗೆ ಅಂತ ರಿಟರ್ನ್ ಗಿಫ್ಟ್ಸ್ ಕೊಟ್ಟರೆ ಎಷ್ಟು ಎಕ್ಸೈಟ್ ಆಗಿರ್ತಾರೆ. ಸೊ ವೆಲ್ಕಮ್ ಡ್ರಿಂಕಾಗಿ ಮಾಕ್ಟೇಲ್ಸ್ ಎಲ್ಲ ಇಟ್ಟಿದ್ರು ಅವರು. ನಾವು ಬರಬೇಕಾದ್ರೆ ತೊಗೊಂಡಿರಲಿಲ್ಲ. ಸೊ ಪಾಪುನ ಎಲ್ಲ ಅಲ್ಲಿ ಬಿಟ್ಟು ಅವ್ರು ಆಟ ಆಡ್ತಿದ್ರು. ಸೊ ನಾವು ಮಾಕ್ಟೇಲ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಯೂಶ್ವಲಿ ಸಮ್ಮರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಟೀ ಕಾಫೀಸ್ ಅಷ್ಟು ಇಷ್ಟ ಆಗೋಲ್ಲ. ಲೈಕ್ ಏನೋ ದಿನಕ್ಕೆ ಒಂದು ಸರ್ತಿ ಅಷ್ಟೇ. ಆದಷ್ಟು ಈ ತಣ್ಣಗಿರೋವಂಥದ್ದೇ ಇಷ್ಟ ಆಗೋದು. ಕೂಲ್ ಡ್ರಿಂಕ್ಸ್ ಆಗ್ಬೋದು, ಇಲ್ಲಾಂದರೆ ಜ್ಯೂಸಸ್ ಆಗ್ಬೋದು, ಮಿಲ್ಕ್ ಶೇಕ್ಸ್ ಆಗ್ಬೋದು, ಆ ಥರದ್ದೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅಲ್ಲಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮಕ್ಕಳಿಗೆ ಪ್ಲೇ ಏರಿಯಾ ಥರ ಎಲ್ಲ ಅರೇಂಜ್ ಮಾಡಿದರು. ಸೊ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಸೊ ಅದೆಲ್ಲ ಆದಮೇಲೆ ಲೈಕ್ ಲಂಚ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು. ನಮ್ಗೆ ಸಂಜೆ ಇನ್ನೊಂದು ಈವೆಂಟ್ ಬೇರೆ ಇತ್ತು. ಸೊ ಅದರಿಂದ ಸ್ವಲ್ಪ ಅಲ್ಲಿಂದ ಬೇಗ ವಾಪಸ್ ಆದ್ವಿ ನಾವು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಅಂತ ಹೇಳಿ. ಸೊ ಮತ್ತೆ ಈಗ ರೆಡಿಯಾಗಿ ಹೊರಟಿದ್ದೀವಿ ಸಂಜೆ 4:30 ಹಾಗೆ. ಇದು ಬಂದು ಆಕಾಂಕ್ಷ ಅವ್ರ ಟ್ಯೂಷನ್ ಮ್ಯಾಮ್ ಇದ್ದಾರೆ ಅಲ್ವಾ, ಅವ್ರ ಮಗಳದು ಮದುವೆ ಇತ್ತು. ಸೊ ಅವ್ರದ್ದು ಸಂಗೀತ ಪಾರ್ಟಿ. ಅವರು ಲೈಕ್ ಲಿಮಿಟೆಡ್ ಮೆಂಬರ್ಸ್ನ ಇನ್ವೈಟ್ ಮಾಡಿದರು ಅಲ್ಲಿಗೆ. ನಮ್ಮ ಫ್ಯಾಮ್ಲಿ ಮತ್ತು ಈಶಾನ್ ಅವ್ರ ಫ್ಯಾಮ್ಲಿ. ಈಶಾನ್ ಅಂದರೆ ಆಕಾಂಕ್ಷ ಅವ್ರ ಫ್ರೆಂಡು. ಸೊ ಅವ್ರ ಅಮ್ಮನೂ ನಾನು ಕೂಡ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಅದರಿಂದ ನಾನು ಮತ್ತು ಅವರಮ್ಮ ವರ್ಷ ಅಂತ ಹೇಳಿ ನಾವಿಬ್ಬರು ಮಾತಾಡಿಕೊಂಡು ಜೊತೆಲೇ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಹೋಗೋಷ್ಟರಲ್ಲಿ ಈವ್ನಿಂಗ್ 6 ಆಗಿಬಿಡ್ತು ಅಲ್ಲಿ. ಅವರು ಬ್ಯಾಂಗ್ಳೂರಲ್ಲಿ ಒಂದು ಗೆಸ್ಟ್ ಹೌಸಲ್ಲಿ ಆರ್ಗನೈಸ್ ಮಾಡಿದರು ಈವೆಂಟ್ನ. ತುಂಬ ಚೆನ್ನಾಗಿ ಈವೆಂಟೆಲ್ಲ ಹೋಸ್ಟ್ ಮಾಡಿದರು. ನಾವು ಹೋದಾಗ ಆ್ಯಕ್ಚುಲಿ ಅವ್ರ ಫ್ಯಾಮಿಲಿ ಮತ್ತು ಸ್ವಲ್ಪ ಜನ ಮಾತ್ರ ಇದ್ದರು. ಸೊ ಈವ್ನಿಂಗ್ ಆಗ್ತಾ ಫಿಲ್ ಆಗಿಬಿಟ್ಟಿತ್ತು ಪ್ಲೇಸು. ಆಕಾಂಕ್ಷ ಅಟೆಂಡ್ ಮಾಡ್ತೀರಾ ಫಸ್ಟ್ ಈವೆಂಟ್ ಇದು ಸಂಗೀತ್. ಹೆಂಗೆ ಹೇಳ್ತೀರಿ ಹೇಳಿ ನನಗೆ ಕಿವಿಯಲ್ಲಿ? ನಿಮ್ಮ ಹೆಸರು ಏನು? ಆಕಾಂಕ್ಷ ಅಂತ ಹೇಳ್ಬಿಟ್ಟು ಕಿವಿಯಲ್ಲಿ ಹೇಳ್ಬೇಕು, ಆಯ್ತಾ? ಹೆಂಗೆ ಹೇಳ್ತೀರಾ ಕಿವಿಯಲ್ಲಿ ಹೇಳಿ ಎಲ್ಲರಿಗೂ? ಮಗಿ ಗೊತ್ತಾ ಪಿಜಿಯನ್ ಅಂದ್ರೆ ಗೊತ್ತಲ್ಲ? ಸೊ ಮಂಕಿ ನಾರ್ಮಲ್ ಆಗಿ ಎಲ್ಲ ಕೆಳಗಡೆ ಓಡಾಡುತ್ತೆ, ಮರದ ಮೇಲೆ ಓಡಾಡುತ್ತೆ, ಎಲ್ಲ ಸ್ವಲ್ಪ ಜಂಪ್ ಮಾಡುತ್ತೆ. ಸೊ ಪಿಜಿಯನ್ ಆರುತ್ತಲ್ಲ ಮೇಲೆಗೆ. ಸೊ ಈಗ ಏನ್ ಮಾಡೋಣ ಅಂದ್ರೆ, ಮಂಕಿ ಕೆಳಗಡೆ ಓಡಾಡೋದ್ರಿಂದ ಕೆಳಗಡೆ ಬಂದ್ಬಿಟ್ಟು ಒಂದ್ ಕ್ಲಾಪ್ ಹೊಡಿಬೇಕು. ಅಂದ್ರೆ ಹೊಡೀರಿ, ಸ್ವಲ್ಪ ಬೆಂಡ್ ಆಗ್ಬಿಟ್ಟು ಹೊಡಿಬೇಕು, ಆಯ್ತಾ? ಇನ್ನೊಂದ್ಸತಿ ಮಾಡಿ. ಮಂಕಿ ಅಂದಾಗ
ಸೊ ಈಗ ಪಿಜಿಯನ್ ಅಂದಾಗ ಮೇಲೆ ಟೂ ಟೈಮ್ಸ್ ಕ್ಲಾಸ್ 2 ಟೈಮ್ಸ್ ಹೊಡಿಬೇಕು ಅಟ್ ಅ ಟೈಮ್ ಎಲ್ಲರೂ. ಸೊ ಯಾರು ಹೊಡಿಯೋದಿಲ್ಲ ಅವ್ರು ಔಟ್ ಆಗ್ತಾರೆ. ಓಕೆನಾ? ಸೊ ಈಗ ಟ್ರಯಲ್ ಸ್ಟಾರ್ಟ್ ಮಾಡೋಣ. ಮಂಕಿ ಕೆಳಗಡೆ ಬೆಂಡ್ ಹಾಕ್ಬೇಕು. ಹಾ ಹಂಗೆ. ಇನ್ನೊಂದ್ಸತಿ ಮಂಕಿ ಪಿಜಿಯನ್. ಸೊ ಪಿಜಿಯನ್ ಕಬೂತರ ಅಂತಾರಲ್ಲ ಹಿಂದಿಯಲ್ಲಿ, ಕಬೂತರ ಅಂತಾರ ಅನ್ನಲ್ಲ ಅಂತಾರೆ ಅದನ್ನ. ಸೊ ಓಕೆ, ಸೊ ಪಿಜಿಯನ್ ಹೇಳೋಣ, ಮಂಕಿ ಇರೋದು. ಓಕೆ, ಎರಡೂ ಮಂಕಿ ಪಿಜಿಯನ್ 2 ಟೈಮ್ಸ್ ಬರಬೇಕು ಎಲ್ಲರೂ ಅಟ್ ಅ ಟೈಮ್. ಮಂಕಿ. ಇವ್ರು ಔಟ್ ಆಗ್ತಾರೆ ಹಾಗಾದ್ರೆ. ಈಗ ಟ್ರಯಲ್ ರೌಂಡ್ ಅಂತ ಹೇಳಿದೀನಿ, ಆಕ್ಚುಯಲ್ ಗೇಮ್ ಸ್ಟಾರ್ಟ್ ಮಾಡೋಣ. ಓಕೆ, ಪಿಜಿಯನ್ 2 ಟೈಮ್ಸ್ ಹೊಡಿಬೇಕು ನೋಡಿ ಇದು. ಸೊ ಓಕೆ, ಸ್ವಲ್ಪ ಗಾಬರಿ ಆಗಿದ್ದೀರಾ ನಂತರ. ಸೊ ಬೇಡ ನಿಂತ್ಕೊಳ್ಳಿ ಈಗ, ಆಮೇಲೆ ನೋಡೋಣ. ಸೊ ವಿಲ್ ಸ್ಟಾರ್ಟ್ ಆಕ್ಚುಯಲ್ ಗೇಮ್ ನಾವು. ಓಕೆ, ಯಾರು ಔಟ್ ಆಗ್ತಾರೋ ಅವ್ರು ಡಿಸ್ಕ್ವಾಲಿಫೈ. ಮತ್ತೆ ಆಮೇಲೆ ಏನಂದ್ರೆ ಯಾರು ವಿನ್ ಆಗ್ತಾರಲ್ಲ ಆಪೋಸಿಟ್ ಟೀಮ್, ಈಗ ನಮ್ಮ ಸಂಗೀತ ಇರೋದ್ರಿಂದ ಟೀಮ್ ಬ್ರೈಟ್ ಕಡೆಯಿಂದ ಟೀಮ್ ಗ್ರೂಪ್ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತದೆ. ಲೈಕ್ ಗೇಮ್ಸ್ ಎಲ್ಲ ಅವ್ರ ಕಡೆಯಿಂದಾನೆ ಮಾಡುತ್ತೀವಿ. ಸೊ ಅದರಿಂದ ಯಾರು ವಿನ್ ಆಗ್ತಾರಲ್ಲ ಅವರು ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಸ್ಟಾರ್ಟಿಂಗ್. ಬೇರೆ ಯಾವ್ದಾದ್ರು ಗೇಮ್ ಇದ್ರೆ ಅವ್ರು ಬರಂಗಿಲ್ಲ. ಯಾರು ಲೂಸ್ ಆಗಿರ್ತಾರಲ್ಲ, ಲೈಕ್ ಲಾಸ್ ಆಗಿರ್ತಾರಲ್ಲ ಅವರು ಪಿಜಿಯನ್ ಮಂಕಿ ಪಿಜಿಯನ್ ಪಿಜಿಯನ್ ನೋಡು 3 ಟೈಮ್ಸ್ ಹೊಡೆಯಂಗಿಲ್ಲ, ಓನ್ಲಿ 2 ಟೈಮ್ಸ್ ಕ್ಲಾಪ್ಸ್. ಓಕೆ, ಮಂಕಿ ಪಿಜಿಯನ್ ಮಂಕಿ ಪಿಜಿಯನ್ ಮಂಕಿ ಪಿಜಿಯನ್. ನೋಡಿ ಆ ತರ ಒಂದು ಸ್ಟೆಪ್ ಈ ತರ ಮುಂದೆ ಹಿಡಿಂಗ್ ಬರಂಗಿಲ್ಲ. ನಾನು ಹೇಳಿದಾಗೆ ಜಂಪ್ ಮಾಡ್ಬೇಕು ಈ ತರ, ಆಯ್ತಾ? ಬ್ಯಾಕ್ ಫ್ರಂಟ್ ಫ್ರಂಟ್. ಬನ್ನಿ ಇಬ್ರು ಔಟ್. ಇಲ್ಲೇ ನಿಂತ್ಕೊಳ್ಳಿ ಪರವಾಗಿಲ್ಲ. ಫ್ರಂಟ್ ಬನ್ನಿ, ಮುಂದೆ ಬನ್ನಿ. ಫ್ರಂಟ್ ಬ್ಯಾಕ್ ಫ್ರಂಟ್ ಬ್ಯಾಕ್ ಬ್ಯಾಕ್. ಔಟ್, 3 ಔಟ್. ವಿನ್. ಬ್ಯಾಕ್ ಸ್ವಲ್ಪ ಫಾಸ್ಟ್ ಆಗುತ್ತೆ ಈಗ. ಫ್ರಂಟ್ ಬ್ಯಾಕ್ ಫ್ರಂಟ್ ಬ್ಯಾಕ್ ಬ್ಯಾಕ್. ನೀವು ಸೊ ನೀವು ಅವ್ರ ಮುಂದೆ ಬನ್ನಿ, ನಿಮ್ಗೆ ಈಸಿ ಇರುತ್ತೆ ಸ್ಟಿಕ್ ಮಾಡೋದಕ್ಕೆ. ಆಯ್ತಾ? ಬ್ಯಾಕ್ ಸೈಡ್ ಬೇಕಾದ್ರೂ ಸ್ಟಿಕ್ ಮಾಡ್ಬೋದು, ಫ್ರಂಟ್ ಸೈಡ್ ಬೇಕಾದ್ರೂ ಸ್ಟಿಕ್ ಮಾಡ್ಬೋದು. ಸೊ 5 ಏನಾದ್ರು ಸ್ಟಿಕ್ ಮಾಡೋದಂದ್ರೆ ಅದು ಬೇಗನೆ ಬರೋದಿಲ್ಲ ಆಚೆಗೆ. ಓಕೆ, ಫಸ್ಟ್ ಸಂಗೀತ ಇದು ಅಟೆಂಡ್ ಮಾಡ್ತಿರೋದು. ಸೊ ಸ್ನ್ಯಾಕ್ಸ್ ಕೂಡ ಅಷ್ಟೇ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಮಾಡಿಸಿದ್ರು, ಸ್ಟಾರ್ಟರ್ಸು ಎಲ್ಲ ಥರನೂ. ఏం తింటాండవమ్ము? ఏమేది? అది చూపి. ఆడుకో. సోలో పర్ఫార్మెన్స్ ఉంది. జొన్న పెళ్ళే. నెక్స్ట్ కపుల్. నెక్స్ట్ సాంగ్ ఆడు నువ్వు. ಸೊ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಮಾಡಿ 8:30 ಬಿಟ್ವಿ. ಅಲ್ಲಿ ಈವೆಂಟ್ ಇನ್ನೂ ನಡೀತಾ ಇತ್ತು, ಬಟ್ ನಾವು ಅರ್ಲಿಯಾಗಿ ಬಂದ್ವಿ, ಟ್ರಾವೆಲಿಂಗ್ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ. ಸೊ ಹೀಗಿತ್ತು ನಮ್ಮ ಸಂಡೇ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರು ಥ್ಯಾಂಕ್ ಯು. ಬಾಯ್.